ನಮಸ್ಕಾರ ಎಲ್ಲರಿಗೂ. ಇವತ್ತು ಹನುಮ ಜಯಂತಿ, ಹಾಗಾಗಿ ನಾನು ಹನುಮ ಜಯಂತಿಯ ಬಗ್ಗೆ ಕೆಲವೊಂದು ವಿಷಯಗಳನ್ನು ಈ ವಿಡಿಯೋದಲ್ಲಿ ಹಂಚ್ಕೊಳ್ತಾ ಇದ್ದೇನೆ. ದಯವಿಟ್ಟು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಈ ವಿಷಯ ನಿಮಗೆ ಇಷ್ಟ ಆದರೆ ಪ್ಲೀಸ್ ಈ ಒಂದು ವಿಡಿಯೋಗೆ ಲೈಕ್, ಶೇರ್ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಪ್ರತಿ ವರ್ಷ ಚೈತ್ರ ಹುಣ್ಣಿಮೆಯ ದಿನದಂದು ಹನುಮ ಜಯಂತಿಯನ್ನು ಆಚರಿಸಲಾಗುತ್ತೆ. ಈ ವರ್ಷ ಏಪ್ರಿಲ್ 12 ಶನಿವಾರದಂದು ಹನುಮ ಜಯಂತಿ ಬಂದಿದೆ. ಅಂದರೆ 2025 ಏಪ್ರಿಲ್ 12 ಶನಿವಾರದಂದು ಈ ಹನುಮ ಜಯಂತಿಯನ್ನು ಆಚರಣೆ ಮಾಡಲಾಗುತ್ತಿದೆ. ಶನಿವಾರ ಹನುಮಂತನನ್ನು ಭಜಿಸೋದಾಗಿರ್ಬೋದು, ಪ್ರಾರ್ಥಿಸೋದಾಗಿರ್ಬೋದು, ಇದು ಸಾಮಾನ್ಯ. ಆದರೆ ಇಂದು ಬಂದಂತಹ ಹನುಮ ಜಯಂತಿ ಏನಿದೆ ಇದು ಒಂದು ವಿಶಿಷ್ಟವಾದಂಥದ್ದು ಅಂತಲೇ ಹೇಳ್ಬೋದು. ಹನುಮನನ್ನು ಪ್ರಾರ್ಥಿಸೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ಲಭಿಸುತ್ತವೆ. ಪುರಾಣಗಳ ಪ್ರಕಾರ ಭಗವಾನ್ ಶಿವನ 11ನೇ ರುದ್ರರೂಪವೇ ಈ ಬಜರಂಗ ಬಲಿ ಅಂತ ಹೇಳ್ಬೋದು. ಇನ್ನು ಆಂಜನೇಯನು ಅಂಜನಿ ತಾಯಿಯ ಗರ್ಭದಲ್ಲಿ ಹುಟ್ಟಿದ್ರಿಂದ ಆಂಜನೇಯ, ಅಂಜನಿ ಪುತ್ರ ಅಂತ ಹೇಳಿ ಕರೀತಾರೆ. ಧರ್ಮ ಗ್ರಂಥಗಳಲ್ಲಿ ಉಲ್ಲೇಖವಾದಂತಹ 7 ಚಿರಂಜೀವಿಗಳಲ್ಲಿ ಹನುಮಂತ ಕೂಡ ಒಬ್ಬರು. ಇನ್ನೂ ಕೂಡ ಈ ಒಂದು ಕಲಿಯುಗದಲ್ಲಿ ಹನುಮಂತ ದೇವರು ಇದ್ದಾರೆ ಅಂತ ಅನ್ನೋದು ನಂಬಿಕೆ. ಮತ್ತು ನಾವು ಈ ಒಂದು ಪೂಜೆಯನ್ನು, ಈ ಒಂದು ಚೈತ್ರ ಹುಣ್ಣಿಮೆಯ ತಿಥಿಯನ್ನು ನೋಡೋದಾದರೆ ಏಪ್ರಿಲ್ 12ರಂದು ಬೆಳಗ್ಗೆ 3:31ಕ್ಕೆ ಪ್ರಾರಂಭವಾಗುತ್ತೆ. ಅಷ್ಟೇ ಅಲ್ಲದೆ ಏಪ್ರಿಲ್ 13 ಬೆಳಗ್ಗೆ 5:51ಕ್ಕೆ ಕೊನೆಗೊಳ್ಳುತ್ತೆ. ಈ ಸಮಯದಲ್ಲಿ ನೀವು ಹನುಮಂತನ ಪ್ರಾರ್ಥನೆ ಮತ್ತು ಪೂಜೆಯನ್ನು ಮಾಡಬಹುದು. ಮುಖ್ಯವಾಗಿ ನೀವು ಹನುಮ ಜಯಂತಿಯ ದಿನ ಈ ರೀತಿಯಾಗಿ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮ ಕಷ್ಟಗಳೆಲ್ಲವೂ ಪರಿಹಾರ ಆಗುತ್ತೆ ಅಂತಲೇ ಹೇಳ್ಬೋದು. ಚೈತ್ರ ಮಾಸದಂದು ಮಾಡುವ ಈ ಪೂಜೆ ಹೆಚ್ಚು ಪ್ರಬಲಕಾರಿ ಅಂತಲೇ ಹೇಳ್ಬೋದು. ಹೆಚ್ಚು ಕಷ್ಟ ಅಥವಾ ಹಣಕಾಸಿನ ತೊಂದರೆ, ಸಾಲ ಹೆಚ್ಚಾಗಿರೋರು 5-6 ಬಣ್ಣ ಇರುವಂತಹ ಬಟ್ಟೆಯನ್ನು ದಾನ ಮಾಡಬೇಕು. ಅಂದರೆ ಒಂದೇ ಬಟ್ಟೆಯಲ್ಲಿ 5-6 ಬಣ್ಣ ಇರುವಂತಹ ಬಟ್ಟೆಯನ್ನು ದಾನ ಮಾಡೋದ್ರಿಂದ ಕೂಡ ನಿಮ್ಮ ಕಷ್ಟಗಳು ಪರಿಹಾರ ಆಗುತ್ತೆ. ಇದರಿಂದ ನಿಮಗೆ ದೈವ ಪ್ರಾಪ್ತಿಯಾಗಿ ಯಾವುದಾದ್ರೂ ಒಂದು ಮಾರ್ಗದಿಂದ ನಿಮಗೆ ಹಣ ಪ್ರಾಪ್ತಿಯಾಗ್ತಾ ಹೋಗುತ್ತೆ. ಚೈತ್ರ ಹುಣ್ಣಿಮೆಯ ದಿನದಂದು ಮಾಡುವ ದಾನ ನಿಮಗೆ ಹಂತ ಹಂತವಾಗಿ ಏಳಿಗೆಯನ್ನು ಕೂಡ ಉಂಟು ಮಾಡುತ್ತೆ ಅಂತಲೇ ಹೇಳ್ಬೋದು. ಹುಣ್ಣಿಮೆಯ ದಿನ ಆಂಜನೇಯ ಹುಟ್ಟಿದ ದಿನ ಅಷ್ಟೇ ಅಲ್ಲದೆ ಹನುಮನು ಕೆಟ್ಟ ಶಕ್ತಿಗಳನ್ನು, ದುಷ್ಟಶಕ್ತಿಗಳನ್ನು ಸಂಹರಿಸಿದ ದಿನ ಅಂತ ಕೂಡ ಈ ಒಂದು ಹನುಮ ಜಯಂತಿಯನ್ನು ಆಚರಿಸಲಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಈ ದಿನ ಶನಿ ದೋಷ ಇದ್ದವರು ಹನುಮಾನ್ ಚಾಲಿಸ ಹೇಳಿ ಹನುಮಂತನನ್ನು ಪ್ರಾರ್ಥನೆ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ಒಳ್ಳೆಯದಾಗಿ ಸಕಲ ಸಿದ್ಧಿ ಕೂಡ ಪ್ರಾಪ್ತಿಯಾಗುತ್ತೆ ಅಂತಲೇ ಹೇಳ್ಬೋದು. ಶನಿ ದೋಷ ಕೂಡ ಇದರಿಂದ ನಿವಾರಣೆ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ಇದೆಲ್ಲದರ ಜೊತೆಗೆ ಪೂಜಾ ವಿಧಾನ, ಅಂದರೆ ಹನುಮನ್ ಜಯಂತಿಯ ದಿನ ಯಾವ ರೀತಿ ಹನುಮನನ್ನು ಪೂಜೆ ಮಾಡಬೇಕು ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲೇ ನಾನು ತಿಳಿಸ್ತಾ ಹೋಗ್ತೇನೆ. ಬೆಳಗ್ಗೆ ಬೇಗ ಎದ್ದು ಪುಣ್ಯ ಸ್ನಾನ ಮಾಡಿ ಭಕ್ತಿಯಿಂದ ಆ ದಿನವನ್ನು ಆರಂಭಿಸಬೇಕು. ಆಂಜನೇಯನ ವಿಗ್ರಹವನ್ನು ಪೂಜಾ ಕೋಣೆಯಲ್ಲಿ ಇಡಬೇಕು. ಪೂಜಾ ಕೋಣೆಯಲ್ಲಿ ಇಡೋದಕ್ಕೂ ಮುಂಚೆ ಪೂಜಾ ಕೋಣೆಯನ್ನು ಶುಭ್ರವಾಗಿರಿಸಬೇಕು. ಅದಾದ ನಂತರ ಒಂದು ಹಳದಿ ಬಟ್ಟೆಯನ್ನು ಹಾಸಿ ಅದರ ಮೇಲೆ ಹನುಮನ ವಿಗ್ರಹವನ್ನು ಕೂರಿಸ್ಬೇಕಾಗುತ್ತೆ. ಅಥವಾ ನಿಮ್ಮ ಹತ್ರ ಹನುಮನ ಫೋಟೋ ಇದ್ದರೂ ಕೂಡ ಪರವಾಗಿಲ್ಲ, ಅದನ್ನು ಕೂಡ ಇಡ್ಬೋದು. ನಂತರ ಎಣ್ಣೆ ಅಥವಾ ತುಪ್ಪದಿಂದ ದೀಪವನ್ನು ಹಚ್ಚಬೇಕು. ಮೊದಲ ಪೂಜೆ ಗಣೇಶನಿಗೆ ಎಂಬಂತೆ ಗಣೇಶನ ಪ್ರಾರ್ಥನೆ ಮಾಡಿ ನಂತರ ಆಂಜನೇಯನ ಪೂಜಾ ವಿಧಾನವನ್ನು ಪ್ರಾರಂಭಿಸಬೇಕು. ನಂತರ ಪಂಚಾಮೃತಗಳಿಂದ ಆಂಜನೇಯನಿಗೆ ಅಭಿಷೇಕ ಮಾಡಬೇಕು. ಸ್ವಚ್ಛ ಬಟ್ಟೆಯಿಂದ ವಿಗ್ರಹವನ್ನು ಅಭಿಷೇಕವಾದ ನಂತರ ಸ್ವಚ್ಛ ಬಟ್ಟೆಯಿಂದ ವಿಗ್ರಹವನ್ನು ಒರೆಸಿ ಶುಭ್ರ ಬಟ್ಟೆಯನ್ನು ಮತ್ತೆ ಹನುಮನಿಗೆ ಅಲಂಕರಿಸೋದಕ್ಕೋಸ್ಕರ ಉಪಯೋಗಿಸಬೇಕಾಗತ್ತೆ. ನಂತರ ಕಿತ್ತಳೆ ಬಣ್ಣದ ಸಿಂಧೂರವನ್ನು ಆಂಜನೇಯನ ಹಣೆಗೆ ಇಡಬೇಕು. ವಿಗ್ರಹದ ಮುಂಭಾಗದಲ್ಲಿ ಹೂವು, ಹಣ್ಣು ಇದೆಲ್ಲದನ್ನು ಇಟ್ಟು ಹನುಮಾನ್ ಚಾಲಿಸವನ್ನು ಹೇಳುತ್ತಾ ಹನುಮನ ಆರಾಧನೆ ಮಾಡಬೇಕಾಗುತ್ತೆ. ಇದರ ಜೊತೆಗೆ ತೆಂಗಿನಕಾಯಿ, ಎಲೆ, ಅಡಿಕೆ ಇದೆಲ್ಲದನ್ನು ಕೂಡ ಹನುಮನಿಗೆ ಅರ್ಪಿಸಬೇಕು. ನಂತರ ಒಳ್ಳೆಯ ಮನಸ್ಸಿನಿಂದ ಮಾಡಿದಂತಹ, ಶುದ್ಧ ಮನಸ್ಸಿನಿಂದ ಮಾಡಿದಂತಹ ಪ್ರಸಾದವನ್ನು ಹನುಮನಿಗೆ ನೈವೇದ್ಯವನ್ನು ಮಾಡಬೇಕು. ಇದರಿಂದ ದುಷ್ಟಶಕ್ತಿಗಳು ನಮ್ಮಿಂದ ದೂರವಾಗುತ್ತೆ ಅನ್ನೋದು ಕೂಡ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಾವು ನೋಡಬಹುದಾಗಿದೆ. ಹನುಮನ ನಂಬೋದ್ರಿಂದ, ಹನುಮನ ಭಜಿಸೋದ್ರಿಂದ ಹಲವಾರಷ್ಟು ಶಕ್ತಿಗಳು ನಮ್ಮದಾಗುತ್ತೆ ಅಂತಲೇ ಹೇಳ್ಬೋದು. ಶೌರ್ಯ, ಧೈರ್ಯ ಇದೆಲ್ಲದೂ ಕೂಡ ಹನುಮನ ಆರಾಧನೆಯಿಂದ ನಮಗೆ ಬರುವಂಥದ್ದಾಗಿದೆ.
ಹನುಮ ಜಯಂತಿಯ ದಿನ ನಾವು ಮತ್ತೊಂದು ಕೆಲಸ ಮಾಡೋದ್ರಿಂದ ಖಂಡಿತವಾಗ್ಲೂ ಇಷ್ಟಾರ್ಥಗಳನ್ನು ಸಾಧಿಸ್ಬೋದು ಅಂತಲೇ ಹೇಳ್ಬೋದು. ಹನುಮ ಸ್ವರೂಪಿಯಾದಂತಹ ಮಂಗಗಳಿಗೆ ಬೆಲ್ಲವನ್ನು ನೀಡೋದು ಕೂಡ ಈ ದಿನ ಒಳ್ಳೆಯದು ಅಂತಲೇ ಹೇಳ್ಬೋದು. ಆಹಾರ ಮತ್ತು ಬಟ್ಟೆಗಳನ್ನು ಕೂಡ ದಾನ ಮಾಡೋದ್ರಿಂದ ನಮ್ಮ ಸಕಲ ಕಷ್ಟಗಳು ಪರಿಹಾರ ಆಗಿ ನಾವು ಅಂದ್ಕೊಂಡಂತಹ ಎಲ್ಲ ಕೆಲಸಗಳು ಕೂಡ ಸಿದ್ಧಿ ಆಗುತ್ತವೆ ಅನ್ನೋದು ಈ ಹನುಮ ಜಯಂತಿಯ ದಿನ ಎಲ್ಲರಿಗೂ ಕೂಡ ತಿಳ್ಕೊಳ್ಬೇಕಾದಂತಹ ವಿಷಯವಾಗಿದೆ. ಈ ಒಂದು ಮಾಹಿತಿಯನ್ನು ಅಥವಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಹೊಸ ವಿಡಿಯೋದಲ್ಲಿ ನಿಮ್ಮನ್ನೆಲ್ಲ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.